भारतीय किसान संघ के ಅಲ್ಲಿ ತಲ್ಲಡಿ ಅಲ್ಲಿ ಗಾಡಿ ತುಂಬ ಹುಡುಗರು ಆಚೆ किसान किसान भारत किसान सरकारಕ್ಕೆ जय भारत माता की जय बोलो कर्नाटक माता की जय भारतीय किसान संघ के 1,000 ಕೊಟ್ಟ 4,000 ಕೊಟ್ಟ 6,000 ಕೊಟ್ಟ 10,000 ಕೊಟ್ಟ ಹಿಂಗಾಗೈತಿ ಅದು ಹಂಗಿಲ್ಲ ಏನು ನಿಮ್ಮ ನಿಯಮಾವಳಿ ಅದ ಹೆಕ್ಟೇರ್ಗೆ ಎಷ್ಟು ಕೊಡಬೇಕತ್ತದ ಎಷ್ಟು ಹೆಕ್ಟೇರ್ ಲಿಮಿಟ್ ಅದ ಅಷ್ಟು ಹಣ ತಕ್ಷಣ ಬಿಡುಗಡೆ ಆಗೋ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಿಂದ್ರೆ ಮುಂದಿನ ದಿನಮಾನದೊಳಗೆ ಏನಾದರೂ ಅನಾಹುತ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆಗಾರಿಕೆ ಕೇಳಿ ಭಾರತೀಯ ಕಿಸಾನ ಸಂಘಕ್ಕೆ ನೀರಾವರಿ ಹೋರಾಟಕ್ಕೆ ಒಬ್ಬೊಬ್ರು ನೀವು ಅಧ್ಯಕ್ಷರೇ ನೀವು ಯಾರು ಪರ್ಫೆಕ್ಟ್ ಇದ್ರಿ ನಿಮ್ಮ ತಾಲೂಕು ಪೂರ್ತಿ ಸಮಸ್ಯೆ ಬಂದು ಹೇಳಬೇಕು ಮೊದಲ ಇಂಡಿ ಚಡ್ಚಾಣ ಆಮೇಲೆ ಬಾಗೇವಾಡಿ ಬಬಲೇಶ್ವರ ವಿಜಯಪುರ ದೇವರಿಪ್ಪರಿಗೆ 4 ಕ್ಷೇತ್ರ ಐತಿ 4 ತಾಲೂಕು ಬರ್ರಿ ಯಾವ ತಾಲೂಕು ಬಂದು ಎಲ್ಲರೂ ಈ ಮಾರು ಯಾರು ಚರ್ಚೆ ಮಾತಾಡಿ ಆಯ್ತು ಭೂಮಿ ಕಳ್ಕೊಂಡು ಈಗ ಪರಿಹಾರ ಕೊಡ್ಲಕ್ಕ ತಯಾರಿಲ್ಲ ಅವರು ನೀರಾವರಿ ಸಚಿವರನ್ನ ಕೇಳಿದ್ರೆ ಏನು ಹೇಳ್ತಾರ 10 ಲಕ್ಷ ಎಕರೆ ಭೂಮಿಗೆ 10 ಕೋಟಿ ರೂಪಾಯಿ ಮಾಡ್ಯಾರ ನಾವು ಕೊಡ್ದಲ್ಲತ್ತಾರ 10 ಕೋಟಿ ಯಾಕೆ ಮಾಡಿದ್ರು ಅವರು ಎಲ್ಲ MLAಗಳು MP ಗಳಿಗೆ ಗುರ್ತಿರ್ತದು ಎಲ್ಲಿ ನಮ್ಮ ಕವಲಿ ಆಯ್ತದ ಅನ್ನೋದು ಅಲ್ಲೆಲ್ಲ NA ಪ್ಲಾಟ್ ಮಾಡ್ಯಾರ NA ಪ್ಲಾಟ್ ಮಾಡ್ಯಾರ ಸ್ಕ್ವೇರ್ ಫುಟ್ ಮ್ಯಾಗ ವ್ಯಾಲ್ಯೂಯೇಷನ್ ಆಗ್ಯದ ಅದು 10 ಕೋಟಿ ಆಗ್ಯಾವ ಅಂತ ಸ್ಕ್ವೇರ್ ಫುಟ್ ಮ್ಯಾಗ ಆಗಿದ್ದು ಅಂಥವು ಹೆಚ್ಚುವರಿ ಆಗಿದ್ದು ಬಿಡ್ರಿ ಈ ಬಡ ರೈತರು ಅದಾರ ಇವರು 50 ಲಕ್ಷ 60 ಲಕ್ಷ ಆಗ್ಯಾವ ಅದು ಕಾಯ್ದೆ ಏನದ ಮಾರ್ಕೆಟ್ ಬೆಲೆಗಿಂತ 4 ಪಟ್ಟು ಹೆಚ್ಚಿಗೆ ಹಾಕಿ ಕೊಡಬೇಕು ಪ್ಲಸ್ ಬಡ್ಡಿ ಹಾಕಿ ಕೊಡ್ಬೇಕಂತ ಆದೇಶ ಅದ ಸರ್ಕಾರದ್ದು ಈಗ ಸಾಮಾನ್ಯವಾಗಿ ಮಾರ್ಕೆಟ್ ಬೆಲೆ 15 ಲಕ್ಷ 20 ಲಕ್ಷ ಹಳ್ಳಿ ಒಳಗದಾವ ಅದ್ರ 4 ಪಟ್ಟು ಅಂದ್ರೆ ರಿಯಾಸತ್ತು 60-70 ಲಕ್ಷ ರೂಪಾಯಿ ಪ್ಲಸ್ ಬಡ್ಡಿ ಹಾಕಿ ಕೊಡ್ಬೇಕು ಅವು ಮತ್ತು ಅದು 70-80 ಲಕ್ಷ ಆಗ್ಯದ ನಾವು ಭಾಳ ಹಾಕದಂದ್ರೆ ನಾವೇನು ಮಾಡ್ಬೇಕು ಅದಕ್ಕೆ 4 ಪಟ್ಟು ಕಾಯ್ದೆ ಅದಿಲ್ಲ ಅವರು ಸರ್ಕಾರಿ ವಕೀಲರು ಜಡ್ಜ್ಗಳು ಶಾಮೀಲಾಗಿ ಅದು ನೀವು ಕಮಿಷನ್ ಆಶಾಕ ವ್ಯಾಲ್ಯೂಯೇಷನ್ ಹೆಚ್ಚು ಮಾಡಿರೋ PK ಶಿವಕುಮಾರ್ ಅವರು ನ್ಯಾಯಾಲಯಕ್ಕೆ ಅವಮಾನ ಮಾಡಿ ಮಾತಾಡ್ತಾರೆ ಅದರ ಬಗ್ಗೆ ಮೊನ್ನೆ ನಮ್ಮ ಬಸನಗೌಡರು ಸದೇ ಬಾಯ್ಕೌಟ್ ಮಾಡಿದರು ಸದನದೊಳಗೆ ಆ ವಿಷಯ ಪ್ರಸ್ತಾಪ ಮಾಡಿ ಬಾಯ್ಕೌಟ್ ಮಾಡಿದರು ಮತ್ತು ನಮ್ಮ ದೇವರಿಪ್ಪರಿಗೆ ಶಾಸಕ ರಾಜುಗೌಡ ಪಾಟೀಲ್ ಸಹಿತಕ್ಕೆ ಅದರ ಬಗ್ಗೆ ಧ್ವನಿ ಎತ್ತಿದ್ರು ಅದಕ್ಕೆ ಇನ್ನೂ ತನಕ ಏನೂ ಉತ್ತರ ಬಂದಿಲ್ಲ ನಾವು ಈಗಾಗಲೇ ಹೋದ ತಿಂಗಳು ಒಮ್ಮೆ ಮನವಿ ಕೊಟ್ಟಿವಿ DC ಅವ್ರಿಗೆ ಮನವಿ ಕೊಟ್ಟಿವಿ ಉಸ್ತುವಾರಿ ಸಚಿವರಿಗೂ ಮನವಿ ಕೊಟ್ಟಿವಿ ಅದನ್ನು ಪರಿಶೀಲನೆ ಮಾಡ್ತೀವಿ ಮ್ಯಾಕ್ ಕಳಿಸ್ತೀವಿ ತೆಳಗೆ ಕಳಿಸ್ತೀವಿ ಅನ್ನುವಂಥ
ಆರ್ಕೆ ಉತ್ತರನೇ ಬಂದವು, ನಾವು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿಲ್ಲ ಇನ್ನೂವರೆಗೆ. ಅವು ಆಮೇಲೆ ನಮ್ಮ ತೊಗರಿ ವಿಮಾ ತುಂಬಿ ತೊಗರಿ 4 ಚೀಲ 8 ಚೀಲ ಆಗ್ಯಾವ. ವಿಮಾದ ರೊಕ್ಕ ಬಿಡುಗಡೆ ಮಾಡಬೇಕು. ಅದನ್ನು ಹೊಳ್ಳೆ ಮಳೆ ಏನದ ಇದನ್ನೇ ನಾವು ಸ್ಟ್ರೈಕ್ ಮಾಡೋದು ಬೇಡ. ಈ ಸಲ ಮಾಡ್ಲಿಕ್ಕಂದ್ರೆ ಇನ್ನೊಮ್ಮೆಗೆ ದೊಡ್ಡ ಪ್ರಮಾಣದೊಳಗೆ ಹೆದ್ದಾರಿ ರಸ್ತೆ ತಡೆಯುವಂಥದ್ದು. ಇಡೀ ಜಿಲ್ಲಾ ರೈತರು ಎಲ್ಲ ರೈತರು ಇಡೀ ಜಿಲ್ಲಾದೊಳಗೆ 29,000 ಜನ ರೈತರು ಭೂಮಿ ಕಳ್ಕೊಂಡಾರ. 29,000 ಕೇಸ್ ಅದ ಕೋರ್ಟ್ನಾಗ. ಇನ್ನವರೆಗೆ ಯಾವ ಇತ್ಯರ್ಥ ಆಗಿಲ್ಲ. ಬರೀ ಏನದ ಮುಂದಕ್ಕೆ ಹಾಕೋತ ಹೊಟ್ಟಾರ ಇವರು. ಬರೀ ಮುಖ್ಯಮಂತ್ರಿ ಎಲ್ಲ ಕೊಡ್ದಾಳಕತ್ತಾರ. ಆ ಡಿ ಕೆ ಶಿವಕುಮಾರ್ ಮನೆ ಕೋಳಿ ತಿಂದೆ, ಅಲ್ಲಿ ಇಡ್ಲಿ ತಿಂದೆ, ಇದರಾಗೆ ಟೈಮ್ ಪಾಸ್ ನಡೆದದ. ಇವ್ರು ಅಧಿವೇಶನ ಎದಕ್ಕೆ ಕರೆದು ಇವ್ರು ಕುರ್ಚಿ ಉಳಿಸ್ಕೊಳಕ್ಕೆ ಅಧಿವೇಶನ ಕರೆದಾರ. ರೈತರಿಗೆ ಒಳ್ಳೇದು ಮಾಡ್ಬೇಕಂತ ಅಧಿವೇಶನ ಕರೆದಿಲ್ಲ ಇವರು. ತಮ್ಮ ಕಿಚ್ಚಿಗೆ ಏನದ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ. ರೈತರಿಗೆ ಯಾರು ಏನು ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೇನ ತೊಗರಿ ವಿಮಾ ಸಹಿತ ಈಗ ಬಿಡುಗಡೆ ಮಾಡಬೇಕು. ಆಮೇಲೆ ತೊಗರಿಗೆ ಕೇಂದ್ರ ಸರ್ಕಾರದವ್ರು 8,000 ಮಾಡ್ಯಾರ. ರಾಜ್ಯ ಸರ್ಕಾರದವರು 1,000 ಹಾಕಿ 9,000 ರೂಪಾಯಿ ಸಿಗೋಂಗೆ ಮಾಡಬೇಕು. ಯಾಕಂದ್ರೆ ಈಗ ಲೇಬರ್ ಚಾರ್ಜ್ ಹೆಚ್ಚಾಗ್ಯದ, ರೈತರಿಗೆ ಏನು ಉಳಿಯಲ್ದಾಗ್ಯದ. ಅದು ತೊಗರಿಗೂ ಏನೋ 1,000 ರೂಪಾಯಿ ಹೆಚ್ಚಿಗೆ ಮಾಡಿ 9,000 ನಮಗೆ ಪರಿಹಾರ ದೊಡ್ಡ ಬಿಡುಗಡೆ ಮಾಡ್ಲಿಕ್ಕಂದ್ರೆ ಎಲ್ಲ ರೈತರು ಒಕ್ಕಟ್ಟಿಲ್ಲ. ನಾವು ಅದು ಒಕ್ಕಟ್ಟಿರ್ಲಾರ್ದು ಅದನ್ನು ಲಾಭ ಅವರು ಗೌರ್ಮೆಂಟ್ದವ್ರು ತೊಗೊಳಕತ್ತಾರ. ಕಿಸಾನ್ ಸಂಘದವರು ಅಲ್ಲಿ ನಾವು ಮನವಿ ಮಾಡ್ಕೋತೀನಿ. ಮುಂದಿನ ದಿನಮಾನದಲ್ಲಿ ಈ ಬಜೆಟ್ನೊಳಗೆ ನಮ್ಗೆ ಕನಿಷ್ಠ 25,000 ಕೋಟಿ ಪರಿಹಾರಕ್ಕಾಗಿ ಮೀಸಲಿಡಬೇಕು. ಇಡ್ಲಿಕ್ಕಂದ್ರೆ ಮಾರ್ಚ್ ಇಡ್ಲಿಕ್ಕಂದ್ರೆ ಫೆಬ್ರವರಿಗೆ ದೊಡ್ಡ ಪ್ರಮಾಣದೊಳಗೆ ಒಂದು ಹೆದ್ದಾರಿ ತಡೆ 20,000 ರೈತರು ಕೂಡಿ ಮಾನ್ಯ ಕಬ್ಬಿನವ್ರು ಹೆಂಗೆ ಮಾಡಿದ್ರು ಆ ಪ್ರಕಾರ ಒಂದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡೋಣ ಅಂತ ಅವರಲ್ಲಿ ಕೇಳ್ಕೊತೀನಿ. ನಾನು ಅನಿಲ್ ಗೌಡ ಪಾಟೀಲ್ ಕುದುರೆ ಸಾಗಡಿಗೆ ಮಾತಾಡ್ತೀನಿ. ತಕ್ಷಣವಾದ ಬಜೆಟ್ನಾಗ 2 ಲಕ್ಷ ಕೋಟಿ ಬಿಜಾಪುರ ಇತಿಹಾಸ ಭಾರತ ಇತಿಹಾಸವಾಗಿ ಯಾವ ಸ್ಕೀಮ್ ಆಗಿದೆ. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇವತ್ತು ಬಿಜಾಪುರದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಒಂದು ಬೃಹತ್ ರೈತರ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಯ ಉದ್ದೇಶ ಏನಂದರೆ ಆಲ್ಮಟ್ಟಿ 524 ನೀರನ್ನು ನಿಲ್ಲಿಸಿ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಬಿಜಾಪುರ ಜಿಲ್ಲೆಯ ಅತಿ ಉದ್ದವಾದ 187 ಕಿಲೋಮೀಟರ್ ಉದ್ದವಾದ ಡೋನಿ ನದಿಯ ಹೂಳನ್ನು ಎತ್ತಿ ಈ ರೈತರಿಗೆ ಅನುಕೂಲವನ್ನು ಮಾಡಿಕೊಡಬೇಕಂತೇಳಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಮತ್ತು ಇದೇ ರೀತಿ ದ್ರಾಕ್ಷಿ ಬೆಳೆಗಾರರ ವಿಮೆ ಬಗ್ಗೆ ಗೊಂದಲ ನಿವಾರಣೆ ಮಾಡಬೇಕು ಮತ್ತು ಇನ್ನುಳಿದ 900 ಜನ ರೈತರಿಗೆ ಏನು ಬರಬೇಕಾದ ವಿಮೆಯನ್ನು ದ್ರಾಕ್ಷಿ ಬೆಳೆಗಾರರ ವಿಮೆಯನ್ನು ತ್ವರಿತಗತಿಯಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನು ರೈತರಿಗೆ ಕೊಟ್ಟು ಅನುಕೂಲ ಮಾಡಿಕೊಡಬೇಕಂತೇಳಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಈ ಒಂದು ದೆಸೆಯಲ್ಲಿ ಒಂದು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ರೈತರು ಬಂದಿದ್ದರು ಮತ್ತು ಎಲ್ಲ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿತ್ತು ಮತ್ತು ಎಲ್ಲ ಶಾಸಕರಿಗೆ ಸಚಿವರಿಗೆ ಯಾವುದೇ ಪಕ್ಷ ಇರಲಿ, ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಎಲ್ಲ ಶಾಸಕರು ಆಲ್ಮಟ್ಟಿ 524ಕ್ಕೆ ನೀರು ನಿಲ್ಲಿಸಬೇಕಂಥೇಳಿ ವಿಧಾನ ಪರಿಷತ್ ಎಲ್ಲರೂ ಇರ್ಬೋದು, ಅವರು ಮಾತಾಡಬೇಕಲ್ಲೇ. ಇಲ್ಲೇ ಬಾಯಿ ಮುಚ್ಕೊಂಡು ಸುಮ್ಕೊಂಡ್ರಬಾರ್ದು. ಯಾಕಂದರೆ ಕೆಲವು ಶಾಸಕರು ಮಾತಾಡ್ತಾರೆ. ಈ ಆಲ್ಮಟ್ಟಿ ಬಗ್ಗೆ ಈ 5-6 ಜಿಲ್ಲೆಗಳು, ಉತ್ತರ ಕರ್ನಾಟಕದ 5-6 ಜಿಲ್ಲೆಗಳ ಅದಾವ.
ಇರ್ದಿದ್ರೆ ಈ ಕಾಂಗ್ರೆಸ್ ಸರ್ಕಾರ 524 ಆಲ್ಮಟ್ಟಿಯನ್ನು ಪೂರ್ಣಗೊಳಿಸ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಮತ್ತು ದ್ರಾಕ್ಷಿ ಬೆಳೆಗಾರರಿಗೆ 500 ಕೋಟಿ ರೂಪಾಯಿಗಳನ್ನು ನಾವು ಇಡ್ತೀವಿ ಅಂತೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆಯನ್ನು ಮಾಡಿದ್ದರು. ಅದರ ತಕ್ಕಂತೆ ಈಗ 3 ವರ್ಷ ಆಯ್ತು. ಈಗ ಇನ್ನು 2 ವರ್ಷ ಐತವ. 2 ವರ್ಷ ಉಳಿದಲ್ಲಿ ಏನು ಒಟ್ಟು ಹಣ ಬೇಕು ಅದರಲ್ಲಿ ಅರ್ಧ ಹಣವನ್ನು ಈ ಬಜೆಟ್ನಲ್ಲಿ ಮೀಸಲಾಗಿಡಬೇಕು. ಇನ್ನುಳಿದ ಅರ್ಧ ಹಣವನ್ನು ಮುಂದಿನ ಬಜೆಟ್ನಲ್ಲಿ ಅವರು ಇಟ್ಟು ನಮ್ಮ ಆಲ್ಮಟ್ಟಿ ಒಂದು ಏನು ಇತಿಹಾಸ 60 ವರ್ಷದ ಇತಿಹಾಸ ಏನೈತಿ ಅದನ್ನು ಪೂರ್ಣಗೊಳಿಸಬೇಕು. ಇಷ್ಟೊಂದು ಒಂದು ಕುಡಿಯುವ ನೀರು ಇರ್ಬೋದು, ಒಕ್ಕಲತನಕ್ಕೆ ನೀರು ಇರ್ಬೋದು, ಕೊಡದೇ ಇದ್ದ ಎಲ್ಲ ಸರ್ಕಾರಗಳು ನಾಚಿಕೆಗೇಡು ಸರ್ಕಾರಗಳು ಇವು. ಯಾಕಂದ್ರೆ ಕುಡಿಯೋಕೆ ನೀರಿಲ್ಲ ಕೆಲವೊಂದು ಊರುಗಳು ಇನ್ನೂವರೆಗೆ ಸ್ವತಂತ್ರ ಸಿಕ್ಕಿ 70 ವರ್ಷ ಆದರೂ ಇನ್ನೂ ಕುಡಿಯುವ ನೀರಿನ ಸಲಾಗಿ ರೈತರು ಅವ್ರ ಹೆಸರಲ್ಲೇ ಶಂಕ ಹೊಡ್ಯಾಕತ್ಯಾರ. ಅದಕ್ಕೆ ಈ ಒಂದು ಶಾಸಕರು ನೀರಾವರಿ ಸಂಪೂರ್ಣ ಈ ಅರ್ಧ ಏನು ಪೂರ್ತಿಗೊಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಅರ್ಧ ಹಣವನ್ನು ಈ ಬಜೆಟ್ದಲ್ಲಿ ಮೀಸಲಿಡ್ಲಿಕ್ಕಂದ್ರೆ ರಾಜೀನಾಮೆ ಕೊಟ್ಟು ಅವ್ರ ಮನೆಗೆ ಹೋಗಬೇಕು, ಚುನಾವಣೆಗೆ ಸಿದ್ಧರಾಗಬೇಕಂತೇಳಿ ನಾನು ಭಾರತೀಯ ಕಿಸಾನ್ ಸಂಘದಿಂದ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತು ಇನ್ನೊಂದು ಅತಿ ಮಹತ್ವದ ಒಂದು ದ್ರಾಕ್ಷಿ ಬೆಳೆಗಾರರಿಗೆ ದುಃಖದಾಯಕ ಸಂಗತಿ ಅಂದರೆ ಈಗ 2 ವರ್ಷ ನಮ್ಮ ದ್ರಾಕ್ಷಿ ಬೆಳೆಗಾರರು ಒಂದು ಒಳ್ಳೆಯ ರೇಟನ್ನು ಬಂದು ಚೆನ್ನಾಗಿದ್ದೀವಿ, ನಾವು ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದೀವಿ. ಆದರೆ ಇವತ್ತು ಚೈನಾ ದೇಶದಿಂದ ಅಫ್ಘಾನಿಸ್ತಾನದ ಮೂಲಕ ಚೈನಾ ದೇಶದ ವನ ದ್ರಾಕ್ಷಿ ಅಂದರೆ ಕಳಪೆ ಮಟ್ಟದ ವನ ದ್ರಾಕ್ಷಿ ಏನು ಇವತ್ತು ಬರ್ತಾ ಇದೆ ಅದನ್ನು ಇನ್ವಾಯ್ಸ್ ಮಾಡಿರಿ, ಬಿಲ್ಲಿಂಗ್ ಮಾಡಿ ಒಂದು ಭಾರತ ದೇಶಕ್ಕೆ ತರ್ತಾ ಇದ್ದಾರೆ. ಅದನ್ನು ತಂದು ಇಲ್ಲಿ ಭಾರತ ದೇಶದ ಒಂದು ವನ ದ್ರಾಕ್ಷಿ ಅಂತೇಳಿ ಹೇಳಿ ಅವರು ಮಾರ್ತಾ ಇದ್ದಾರೆ. ಇದರಿಂದ ನಮ್ಮ ವನ ದ್ರಾಕ್ಷಿಯ ರೇಟು ಕಡಿಮೆಯಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದ್ರೆ ನಾವು 10 ವರ್ಷ 15 ವರ್ಷ ಬರಗಾಲ ಬಿದ್ದು ಮಳೆ ಹಾನಿಯಾಗಿ ಆನೆಕಲ್ಲು ಬಿದ್ದು ಹೋರಾಟ ಮಾಡಿ ಈಗ 2 ವರ್ಷ ಆಯ್ತು ನಮಗೆ ಒಂದು ರೇಟ್ ಚೆನ್ನಾಗಿ ಸಿಗ್ತಾ ಇದೆ. ಈ ರೈತರನ್ನ ಈ ಚೆನ್ನಾಗಿ ರೇಟ್ ಸಿಗೋದನ್ನು ಕೆಲವೊಂದು ಸಾಂಗ್ಲಿಯ ಏಜೆಂಟ್ರುಗಳು ಏನು ಕಮಿಷನ್ ಏಜೆಂಟ್ ಅದಾರ ಅವರು ಇದನ್ನು ಇಂಪೋರ್ಟ್ ಮಾಡಿಕೊಂಡು ಭಾರತ ದೇಶದ ಒಂದು ಸಿಸ್ಟಮನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಎಲ್ಲ ಏನು MP ಗಳು ಅದಾರ HLಗಳು ಬೇಕು, ಇದನ್ನು ಗೃಹ ಮಂತ್ರಿಗೆ ಇರ್ಬೋದು, ಪ್ರಧಾನಮಂತ್ರಿಗಳಿಗೆ ಇರ್ಬೋದು, ಭಾರತ ಸರ್ಕಾರಕ್ಕೆ ಅವರಿಗೆ ದೇಶದ ದ್ರಾಕ್ಷಿ ಬೆಳೆಗಾರನ ರಕ್ಷಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಭೀಮಸೇನ್ ಮಹಾದೇವಪ್ಪ ಕೋಕ್ರೆ, ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ರಾಜ್ಯದ ಅಧ್ಯಕ್ಷರು. ದಿನಾಂಕ 21 ಜನವರಿ ಸಿದ್ದೇಶ್ವರ ಗುಡಿಯಿಂದ 12 ಗಂಟೆಗೆ ಮೆರವಣಿಗೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಸಾಂಕೇತಿಕ ದೈನಿ ಸತ್ಯಾಗ್ರಹ ಆರಂಭ ಮಾಡಿದಾಗ ವಿವಿಧ ಮುಖಂಡರೆಲ್ಲ ಮಾತಾಡಿದರು. ಜಿಲ್ಲಾಧಿಕಾರಿಗಳು ಬಂದು ನಮ್ಮೆಲ್ಲ ಮನೆಯನ್ನು ತೊಗೊಂಡ್ರು, ಹೋಗೊಟ್ರು. ಇದಕ್ಕೆ ಸರ್ಕಾರಿ ಮಟ್ಟದೊಳಗೆ ನಾನು ಸೀರಿಯಸ್ ಆಗಿ ಕಳಿಸ್ತೀನಿ, ಇದಕ್ಕೆ ಪರಿಹಾರವನ್ನು ಕಂಡು ಕೊಡ್ತೀನಿ ಅನ್ನೋಂಥ ಭರವಸೆ ಕೂಡ ಕೊಟ್ಟರು. ಹಾಗಾಗಿ ರೈತರು ಸಾಂಕೇತಿಕ ನಾವು ಧರಣಿ ಮಾಡ್ತಾಯಿದ್ದೀವಿ. ಇದೊಂದು ಅವಕಾಶ DC ಅವ್ರಿಗೆ ಅವಕಾಶ ಕೊಡ್ತೀವಿ, ಸರ್ಕಾರಕ್ಕೆ ಅವಕಾಶ ಕೊಡ್ತೀವಿ. ಮುಂದಿನ ದಿನಮಾನದೊಳಗೆ ಬಜೆಟ್ನಾಗ ಏನಾದರೂ ಈ ಆಲ್ಮಟ್ಟಿ 524 ರೇವಣಸಿದ್ಧಿ 2ನೇ ಭಾಗಕ್ಕೆ ಕೆಲವೊಂದು ಏನು ನಾವು ಬೇಡಿಕೆ ಇಟ್ಟಿಲ್ಲ, ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಲ್ಲ ರೈತರು ಒಕ್ಕೂಟ ನಿರ್ಣಯ ಮಾಡಿದ್ದಾರೆ. ಅದೇ ಪ್ರಕಾರ ಈ ನಿರ್ಣಯ ಮಾಡಿ ನಾವು ಮುಂದಿನ ಏನೇನು ಕ್ರಮ ತೆಗೆದುಬೇಕು ಅನ್ನೋದು ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಪಾದಯಾತ್ರೆ ಮಾಡಬೇಕು. ಮುಂದೊಂದು ಮೀಟಿಂಗ್ ಕರ್ಕೊಂಡು ಪಾದಯಾತ್ರೆ ಮಾಡೋದಾಗಲಿ, ರೋಡ್ ರಸ್ತೆ ರೋಕೋ ಮಾಡೋದಾಗಲಿ, ಬಜೆಟ್ ಅವರಿಗೆ ಕಾಯ್ದು ನೋಡಿ ಬಜೆಟ್ನಾಗ ನಮ್ಮದು ಏನು ಆಸೆ ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನ ನಾವು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಿರ್ಣಯ ಗೊತ್ತಾಯಿತು. ಹಾಗಾಗಿ ನಾವು ಸಾಂಕೇತಿಕ ಧರಣಿಯನ್ನು ಇವತ್ತು 5 ಗಂಟೆಗೆ ಮುಕ್ತಾಯ ಮಾಡ್ತೀವಿ. ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಒಟ್ಟಾರೆ ಬಿಜಾಪುರ ಜಿಲ್ಲೆಯ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಒಂದು ನೀರಾವರಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ಒಂದು ದಿನದ ಸಾಂಕೇತಿಕ ಧರಣಾ ಸತ್ಯಾಗ್ರಹ ಅಂತೇಳಿ ಸಿದ್ದರಾಮೇಶ್ವರ ದೇವಸ್ಥಾನದಿಂದ DC ಕಚೇರಿವರೆಗೆ ಬಂದು ಆ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮ.
ಅದರಂತೆ ನಾವೆಲ್ಲ ರೈತರು ನೀರಾವರಿ ಯೋಜನೆ ಏನಾಗಬೇಕು, ಯಾವ ಪ್ರಕಾರ ಆಗಬೇಕು, ಡೋಣಿ ನದಿ ಹೂಳೆತ್ತೋದು ಹೆಂಗೆ ಆಗಬೇಕು, ಕಬ್ಬಿನ ಬಿಲ್ ಯಾವ ರೀತಿ ಕೊಡಿಸ್ಬೇಕು ಅಂತಕ್ಕಂಥ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಡಿ ಸಿ ಅವರು ಏನು ಹೇಳಿದರು, ಈ ನೀರಾವರಿ ಬಗ್ಗೆ ನಾ ಸರ್ಕಾರದ ಗಮನ ಸೆಳಿತೀನಿ. ಡೋಣಿ ನದಿ ಹೂಳೆತ್ತೋದೇನದಲ್ಲ ಸರ್ವೆ ಮಾಡಿನೇ ಆ ಪ್ರಕಾರ ಮಾಡುವಂಗೆ ಯೋಜನೆ ಮಾಡ್ಲಿಕ್ಕೆ ಹಚ್ಚುನು. ನಾ ಈಗ ಏನಾಗೈತಿ ನಾನು ನೋಡಿ ಪರಿಶೀಲನೆ ಮಾಡ್ತೀನಿ. ಈಗಾಗಲೇ ಬಿಡುಗಡೆ ಆದ ದುಡ್ಡಿನೊಳಗೆ ಯಾವ ರೀತಿ ಮಾಡ್ಯಾರ, ಮುಂದಿನ ಯೋಜನೆ ಪ್ರಕಾರ ಅದನ್ನು ಪೂರ್ತಿ ಸರ್ವೆ ಮಾಡಿ ಸರ್ವೆ ಪ್ರಕಾರ ಆ ಡೋಣಿ ನದಿ ಹೂಳೆತ್ತುವಂಥ ಒಂದು ಕಾರ್ಯಕ್ರಮವನ್ನು ಕೈಗೆ ತಗೋತೀವಿ ಅಂತ ಹೇಳೋದು. ಆನಂತರ ಈ ಕಬ್ಬಿನ ಬಿಲ್ಲ ಈ 15 ದಿವಸದ ಒಳಗಾಗಿ ಕೊಡಬೇಕು. ಈಗ ಜೀಡ್ ತಿಂಗಳಾಯಿತು, ಯಾಕೆ ಕೊಡೋಲ್ರಿ, ಮತ್ತು ನೀವು ಏನು ಕ್ರಮ ಕೈಗೊಳ್ತೀರಿ ಅಂದಾಕ್ರೆ ಇಲ್ಲ, ಈಗ ಸದ್ಯ ನಾವು ಯಾರು ಕೊಟ್ಟಿಲ್ಲ ಅವ್ರ ಮೇಲೆ ಯೋಗ್ಯ ಕ್ರಮ ತಗೋತೀವಿ ಅಂತೇಳಿ ಡಿ ಸಿ ಅವ್ರು ಹೇಳ್ಯಾರ. ಇದು ನಾವು ಹೇಳಿಂದೆ ಅವರು ಹೇಳುವಂಥ ವ್ಯವಸ್ಥೆ ಆಗಬಾರ್ದು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳುವಂಗೆ ಆಗಬಾರ್ದು. ಅವ್ರು ತಮ್ಮ ಕೆಲಸ ತಿಳ್ಕೊಂಡು 15 ದಿನದ ಒಳಗಾಗಿ ಯಾವ ಕೊಟ್ಟಿಲ್ಲ ಅವನ ಮೇಲೆ ಯೋಗ್ಯ ಕ್ರಮ ತೊಗೋಬೇಕು. ಈ ರೈತರಿಗೆ ಅಥವಾ ಇನ್ನಿತರೆ ಯಾವುದೇ ಸಣ್ಣ ಪುಟ್ಟ ಜನರಿಗೆ ಯಾವುದೇ ಸರ್ಕಾರ ಯೋಗ್ಯ ಕ್ರಮ ಅಂತೇಳಿ ಒಂದು ಹೊತ್ತು ನೋಟಿಸ್ ಹೊಡಿಸಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಕಾರ್ಖಾನೆಗಳ ಮಾಲೀಕರ ಮೇಲೆ ಯಾಕೆ ಹಿಂಜರಿತಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕತ್ಯಾರ ಅನ್ನೋದು ಇದು ಐತಿ. ಅದನ್ನು ಆದಷ್ಟು ಶೀಘ್ರದೊಳಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಯಾರು ಬಿಲ್ ಹಾಕಿಲ್ಲ ಅವ್ರಿಗೆ. ಆನಂತರ ಇವು ಉಳಿದ ಇನ್ನಿತರ ಕೆರೆ ಅಳತೆ ಆಗಿಲ್ಲ, ಮತ್ತು ವಿದ್ಯುತ್ ಸರಿಯಾಗಿ ಬರ್ಲಾಕತ್ತಿಲ್ಲ, ಇಂಥದ್ದು ನೂರಾರು ಇದ್ದದ. ವಿಮೆ ಸರಿಯಾಗಿ ಬಂದಿಲ್ಲ ರೈತರಿಗೆ, ಆ ವಿಮೆ ಯಾರಿಗೆ ಬಂದಿಲ್ಲ ಅವ್ರಿಗೆ ವಿಮೆ ಬರಬೇಕು. ಮತ್ತು ಪರಿಹಾರ ಕೂಡ ಸರಿಯಾಗಿ ಮುಟ್ಟಿಲ್ಲ. ಯಾರಿಗೆ 4,000, ಯಾರಿಗೆ 6,000, 8,000, 10,000 ಬಂದವ. ಆ ಪರಿಹಾರ ಕೂಡ ಏನು ಸರ್ಕಾರ ಮಾನದಂಡ ಮಾಡಿರಿ, ಹೆಕ್ಟೇರಿಗೆ ಎಷ್ಟಪ್ಪ 17,500 ಹೇಳ್ತೀರಿ. ಈಗ 1 ಹೆಕ್ಟೇರ್ ಒಳಗಿದ್ದವರಿಗೆ ಹೆಕ್ಟೇರ್ ಕೊಡ್ರಿ. ಈಗ 2 ಹೆಕ್ಟೇರ್ ಇದ್ದರು 2 ಹೆಕ್ಟೇರ್ ಕೊಡ್ರಿ. 10 ಹೆಕ್ಟೇರ್ ಇದ್ದರೂ ನಿಮ್ದು 2 ಹೆಕ್ಟೇರ್ ಇತ್ತಂದ್ರೆ ಆ 2 ಹೆಕ್ಟೇರ್ಗೆ ಪೂರ್ತಿ ಹಣ ಬರಬೇಕಲ್ಲ, ಬಂದಿಲ್ಲ. ಅದಕ್ಕೆ ಈ ತಾರತಮ್ಯ ಆಗೈತಿ. ಕಡಿಮೆ ಇದ್ದವನಿಗೆ ಹೆಚ್ಚು ಬಂದೈತಿ, ಹೆಚ್ಚಿದ್ದವನಿಗೆ ಪೂರ್ತಿ ಹಾಳಾದವನಿಗೆ ದುಡ್ಡೇ ಬಂದಿಲ್ಲ. ಅದಕ್ಕೆ ಆ ತಾರತಮ್ಯ ಏನಾಗಿದೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಅದನ್ನು ಕೂಡ ಬಿಡುಗಡೆ ಮಾಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳು ಹೇಳಕ್ಕೆ, ಇಲ್ಲ ನಾನು ಪರಿಶೀಲಿಸಿ ಅದನ್ನು ಯೋಗ್ಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ನೀರಾವರಿ ಹೋರಾಟಕ್ಕೆ ಈ ಏನು ವಿಶೇಷ ಅಧಿವೇಶನ ಕರೆದಾರ, ಈ ಅಧಿವೇಶನದೊಳಗೆ ಜರ್ಕರ್ತ ಈ ನಮ್ಮ ನೀರಾವರಿ ಹೋರಾಟದ ಬಗ್ಗೆ ಅಥವಾ ನೀರಾವರಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗದೆ, ಅಲ್ಲಿ ಹಣ ತೆಗೆದಿಡಿಸುವಂಥ ಯೋಜನೆ ಆಗದೇ ಇದ್ದರೆ ಈ ಮತ್ತೆ ಈ ಬಜೆಟ್ ಅಧಿವೇಶನ ಮುಂದೆ ಮಾರ್ಚ್ 1ನೇ ವಾರದೊಳಗೆ ಕರೆಯುವಂಥ ಇದ್ರೊಳಗೆ ಐತಿ. ನಾವು ಫೆಬ್ರವರಿ ಒಳಗೆ ಮಾತ್ರ ಎಲ್ಲ ಹಳ್ಳಿ ತಿರುಗಾಡಿ ಹೇಳಿ ಮುಂದಿನ ದಿನಮಾನದೊಳಗೆ ಪಾದಯಾತ್ರೆ ಮುಖಾಂತರ ಇದು ಪುನಃ ದೊಡ್ಡ ಪ್ರಮಾಣ ಮಟ್ಟದೊಳಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತೇವೆ. ನನ್ನ ಹೆಸರು ಮಲ್ಲಗೌಡ ಮಾದೇಗೌಡ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ ಉಪಾಧ್ಯಕ್ಷ. ಮಟ್ಟದ ವನದ್ರಾಕ್ಷಿ ಅಫ್ಘಾನಿಸ್ತಾನ್ ಮೂಲಕ ಭಾರತ ದೇಶ ಎಂಟ್ರಿ ಮಾಡ್ತಾ ಇದೆ. ಸಾಂಗ್ಲಿಯಲ್ಲಿ ಕೆಲವೊಂದು ಜನ ವ್ಯಾಪಾರಸ್ಥರು ಅದನ್ನು ಇಂಪೋರ್ಟ್ ಮಾಡಿಕೊಂಡು ನಮ್ಮ ಮಾರುಕಟ್ಟೆಯಲ್ಲಿ, ಭಾರತ ದೇಶದ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಆ ಒಂದು ನಮ್ಮದು ವನದ್ರಾಕ್ಷಿ ಏನಿದೆ ಅದರಲ್ಲಿ ಬಿಜಾಪುರದ ಜಗತ್ತಿನಲ್ಲೇ ನಂಬರ್ 1 ವನದ್ರಾಕ್ಷಿ ಇದೆ ಭಾರತ ದೇಶದಲ್ಲಿ ಅನ್ನೋದಕ್ಕಿಂತ ಭಾರತ ದೇಶದ ವನದ್ರಾಕ್ಷಿ ಜಗತ್ತಿನಲ್ಲೇ ನಂಬರ್ 1 ಕ್ವಾಲಿಟಿ ಒಳಗಿದೆ. ನಂತರ ಈ ಎಲ್ಲ ಇದು ನೋಡಿ, ಇವತ್ತು ಒಂದು 2 ವರ್ಷ ಆಯಿತು, ಚೆನ್ನಾಗಿ ರೇಟ್ ಸಿಗ್ತಾ ಇದೆ, ರೈತರು ಖುಷಿಯಾಗಿದ್ದಾರೆ ಅಂದರೆ ಇಳುವರಿ ಅಷ್ಟು ಬಂದಿಲ್ಲ, ಏನೇವು 2 ವರ್ಷ ಈ ನಿನ್ನೆ ನಾವು ಹಳ್ಳಿಗಳೊಳಗೆ ಹೋಗಿ ಸರ್ವಸಾಮಾನ್ಯ ಒಂದು 22 ಹಳ್ಳಿಗಳು ನಿನ್ನೆ ಪೂರ್ಣ ಪ್ರಯಾಣ ಡೋಣಿ ದಂಡಿಗೊಟ್ಟೆ ಒಂದು ಸೈಕಲ್ ಮೋಟ್ರ್ ತೊಗೊಂಡು ರೈತರು ಎಲ್ಲ ಕರ್ಕೊಂಡು ಅಡ್ಡಾಡಿ ಬಂದಿವಿ. ನೋಡಿದ್ವಿ 14ದೊಳಗೆ ಯಾರೋ ತೆಗಿಲಿಗತ್ತೆ, 2 ಬಾಜು ಒಡ್ಡು ಹಾಕ್ಯಾರ. ಅವ್ರಿಗೆ ಆ ಡೋಣಿ ತೆಗಿಲಿಕ್ಕೆ ನಾವು ಸರ್ಕಾರದಿಂದ ಪಾತ್ರೆ ಎಲ್ಲದ, ಅದರ ಸೀಮೆ ಎಲ್ಲದ, ಇಲ್ಲಾರ್ದೆ ಆ ವರ್ಕ್ ಹೆಂಗೆ ಚಾಲು ಮಾಡಿದ್ರು, ಆ ಮಣ್ಣು ಹೆಂಗೆ ಮಾರಾಟ ನಡೀತದೆ. ಅದು ಯಾರೇ ಮಾಡಲಿ, ನಾವು ಏನು ಹೇಳಿದ್ದೀವಿ, ಫಸ್ಟ್ ಕಂಟಿ ಕಿತ್ಬೇಕು. ನೀವು 2 ಕಿಲೋಮೀಟ್ರ್ ಮಾಡಿರಿ, 4 ಕಿಲೋಮೀಟ್ರ್ ಮಾಡಿರಿ, ಏನೇ ಮಾಡಿರಿ, ಫಸ್ಟ್ ಕಂಟಿ ಕಿತ್ತಬೇಕು. ಕಂಟಿ ಕಿತ್ತಿ ನಿಮ್ಮ ಸರ್ವೆ ಇದರ ಪ್ರಕಾರ ಏನು ಡೋಣಿ ಭಾಗದ, ಆ ಡೋಣಿ ಭಾಗದೊಳಗಿಂದ ಮಣ್ಣು ಕೆದರ್ಬೇಕು. ಅದನ್ನು ಬಿಟ್ಟು ರೈತರು, ಯಾಕಂದ್ರೆ ರೀ ಈ ಡೋಣಿ ನದಿ ಪಾತ್ರ ಆ ಕೆರೆಗಳು ತುಂಬೋದಕ್ಕೆ ಕೆಲವೊಂದುಗಳ ಕೆಳಗೆ ಕಮಾಂಡ್ ಏರಿಯಾ ಅದ. ಅವರು ಈಗ ಮಳೆ ಆಗಿ ಅವೆಲ್ಲ ಬೆಳೆ ಕಳ್ಕೊಂಡ್ರೆ ಏನೂ ಬೆಳೆ ಬಂದಿಲ್ಲ ಅವ್ರಿಗೆ.
ಈಗ ಕೆನಲ್ಗಳು ಚಾಲೂ ಮಾಡಿಲ್ಲಪ್ಪ ಅಂದ್ರೆ ಅವು ನೀರು ಇರೋಂಗಿಲ್ಲ ಅವ್ರಿಗೆ. ಈ ತುಂಬಿದ ಕೆರೆಗಳಿಗೆ ಕೆನಲ್ ಎಲ್ಲೆಲ್ಲಿ ಇರಿಗೇಷನ್ ಆಗ್ತಾನ ಅವ್ನು ಚಾಲೂ ಮಾಡಿರಿ. ಒಂದು ಬೆಳೆ ಶೇಂಗಾ ಪಿಂಗ ಬೆಳೆಸಿ ತಕ್ಕೋತಾರೆ, ಹಿಂದಿನ ಹಾಳದು ಲಾಸ್ಟ್ ಅವ್ರಿಗೆ ಭರ್ಪಾಯಿ ಆಗ್ತದೆ. ಆಮೇಲೆ ಈಗೇನು ಡ್ಯಾಮ್ನಾಗ ಹೆಚ್ಚಿಲ್ಲ. ಕಾಯ್ದೆ 2013ರಲ್ಲಿ ಕಲಂ 24ರಲ್ಲಿ ಅತಿ ಹೆಚ್ಚಿನ ಮಾರುಕಟ್ಟೆ ಬೆಲೆ ಇದ್ದಿದ್ದನ್ನು ಪರಿಗಣಿಸಿಕೊಡಬೇಕೆಂದು ಕಾನೂನಿನಲ್ಲಿ ಇರುತ್ತದೆ. ಅದೇ ಪ್ರಕಾರ ನ್ಯಾಯಾಲಯದಲ್ಲಿ ಆದೇಶ ಮಾಡಿರುತ್ತಾರೆ. ಗಮನಕ್ಕೆ ತರಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ಅವಾರ್ಡ್ ಆಗಿದ್ದು ನಿಮಗೆ ಮಾದರಿಯಾಗಿ ಒಂದೆರಡು ಕಾಪಿ ಸಹಿತ ಜೆರಾಕ್ಸ ತಮ್ಮ ನೆದರಿಗೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಜಿಲ್ಲಾಧಿಕಾರಿಗಳಿಗೆ ಇನ್ನೊಂದು ಮನವಿ ಅಂದ್ರೆ ತೊಗರಿ ಇನ್ಶೂರೆನ್ಸ್ ನಮ್ಮ ಜಿಲ್ಲಾದವರಿಗೆ ಬಂದಿಲ್ಲ ಇನ್ನೂ ತನಕ ತುಂಬಿದ್ದು. ನೀರಾವರಿ ಇಲಾಖೆಯಿಂದ ಇನ್ನೊಂದು 2 ಕೆರೆ ಮಾಡೋಕ್ಕೆ ಸ್ಯಾಂಕ್ಷನ್ ಆಗ್ಯಾವ. ಆ ಕೆರೆ ಸ್ಯಾಂಕ್ಷನ್ ಆದದ್ದು ಇನ್ನೂ ತನಕ ಅದು ವರ್ಕ್ ನಡೀತಿಲ್ಲ ಮತ್ತು ಅದಕ್ಕೆ ನೀರು ಹರಿಸುವಂಥ ಕೆಲಸ ಮಾಡ್ತಿಲ್ಲ. ಆದಷ್ಟು ಶೀಘ್ರದೊಳಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಏನು ನೀವು ಗಮನಕ್ಕೆ ತರ್ತಿದ್ದೀರಾ. ಪ್ರಮುಖವಾಗಿ ಈಗ ನಮ್ಮ ಜಿಲ್ಲಾ ಮಟ್ಟದಿಂದ ಮಾಡಬಹುದಾಗಿರುವಂತಹ ಈ ದೋಣಿ ನದಿಯ ಹೂಳೆತ್ತುವಂಥದ್ರಲ್ಲಿ ತಮ್ಮ ಸಲಹೆಗಳು ಏನಿದೆಯಲ್ಲ ಅದನ್ನು ಕಾಂಪ್ರಹೆನ್ಸಿವ್ ಮಾಡಬೇಕು ಅನ್ನುವಂಥದ್ದು ನಾನು ಬಂದಾಗಿನೇ ಅಲ್ಲಿ ವಿಸಿಟ್ ಮಾಡುವಾಗಲೇನು ಕೇಳಿದೆ. ನೋಡೋಣ, ಯಾಕೆಂದರೆ ಮೀಟಿಂಗ್ಸ್ ಅಂತೂ ಸಾಕಷ್ಟು ಆಗಿದೆ ಈ ಸಲ, ಒಂದೆರಡು ಅಂತ ಇಲ್ಲ. ಈ ದೊಡ್ಡ ಮಟ್ಟದ ಒಂದು ಹೋರಾಟ ಹರಿತರದ ಒಂದು ಹಿನ್ನೆಲೆಯಲ್ಲಿ 1 or 2 ಟೈಮ್ಸ್ ಅಲ್ಲ 4-5 ಸಲ ಮೀಟಿಂಗಿಗೆಲ್ಲ ಆಗಿದೆ. ಬಟ್ ಆದರೂ ಕೂಡ ಸಮಸ್ಯೆಗಳು ಮುಂದುವರಿಯುವಂಥದ್ದು ಮತ್ತೆ ನಾವು ಚರ್ಚೆ ಕರೆ ಇಲ್ಲ ಅದಕ್ಕೆ ನೀವು ಸ್ಟಿಕಾನ್ ಆಗಿರ್ರಿ. ಇದು ನಿಮ್ಮ ಕೈಗ ಇದು ಆ ಕಡೆ ಹಾಕ್ಬೇಡ್ರಿ. ನಿಮ್ಮ ಕೈ ಇಸ್ಕೊರಿ. ಎಲ್ಲ ಕಮಿಟಿ ಮೆಂಬರ್ ಆ ರೈತರು ಅದಾರ. ಆ ರೈತರಿಗೆ ಒಂದು 10 ಜನ ಒಂದೊಂದು ತಾಲೂಕಾದಿಂದ ಒಬ್ಬೊಬ್ರಿಗೆ ಇಬ್ಬರಿಗೆ ಕರೆದ ಕಮಿಟಿ ಮಾಡಿಕೊಂಡು ಟೆಕ್ಸ್ ಸೀಸನ್ದಾಗ ಏನು ಮಾಡ್ತೀವಿ ಏನಿಲ್ಲ ನಮ್ಮ ರಿಕ್ವೈರ್ಮೆಂಟ್ ಏನಿಲ್ಲ ವರ್ಕ್ಶಾಪ್ ಅಲ್ಲಿ ಸರ್ ಒಂದು ಕಮಿಟಿ ಮಾಡಲಿ ಅವರು. ಈ ದ್ರಾಕ್ಷಿ ಬೆಳೆಗಾರರ ಒಂದು ಸಂಘ ಐತಿ. ಆ ಸಂಘದಿಂದ 4 ಜನ ಬರ್ತಾರ, ಸಲಹೆ ಕೊಡ್ತಾರ. ಈ ತಿರುಗುಂದಿ ಒಳಗೆ ರಿಸರ್ಚ್ ಸ್ಟೇಷನ್ ಅವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಅವ್ರು ಸರ್ ಅವರೇ ಮಾಸ್ಟರ್, ಅವರೇ PhD. ಇವ್ರು ಬುಕ್ ಬಿಟ್ಟು ಹೊರಗೆ ಏನೂ ಓದಿಲ್ಲ, ಇವರು ಏನೂ ಗೊತ್ತಿಲ್ಲ ಅವ್ರಿಗೆ. ಅದನ್ನ ಬಿಟ್ಟು ಭಾಳ ಐತಿ ಹೊರಗೆ ಸೈನ್ಸ್. ಅದೆಲ್ಲ ನಮ್ಮ ರೈತರಂತೆಲ್ಲ ಐತಿ, ಹಳೆ ರೈತರು. ಅದನ್ನೆಲ್ಲ ತೊಗೊಂಡ್ರೆ ಅವರು ಎಜುಕೇಟೆಡ್ ಹಾಕಾರ, ಅಪ್ಗ್ರೇಡ್ ಹಾಕಾರ, ಅಪ್ಡೇಟ್ ಹಾಕಾರ.